ओम शांति। मीठे बच्चे, खुदा तुम्हारा दोस्त है, ರಾವಣ तुम्हारा दुश्मन है. ಬಾಬಾ ತಿಳಿಸ್ಕೊಡ್ತಾರೆ, ಶಿವಬಾಬಾ ನಮಗೆ ದೋಸ್ತ್ ಆಗಿದ್ದಾರೆ, ರಾವಣ ನಮಗೆ ಶತ್ರು ಆಗಿದ್ದಾನೆ. इसलिए तुम खुदा को प्यार करते और रावण को जलाते. ಅದರಿಂದ ಖುದಾನನ್ನು ಪ್ರೀತಿ ಮಾಡಲಾಗತ್ತೆ, ರಾವಣನನ್ನು ಸುಡಲಾಗತ್ತೆ. प्रश्न, किन बच्चों को अनेकों के आशीर्वाद स्वतः मिल जाती है. ಯಾವ ಮಕ್ಕಳಿಗೆ ಎಲ್ಲರ ಆಶೀರ್ವಾದ ಅನ್ನೋದು ಸಿಕ್ಕೋಗ್ಬಿಡುತ್ತೆ. जो बच्चे याद में रह स्वयं भी पवित्र बनते हैं और दूसरों को भी आप समान बनाते हैं. ಯಾರು ಬಾಬಾ ನೆನಪಿನಲ್ಲಿದ್ದು ಪವಿತ್ರ ಆತ್ಮಗಳು ಆಗ್ತಾರೆ, ಬೇರೆಯವ್ರಿಗೂ ಕೂಡ ತಮ್ಮ ಸಮಾನ ಮಾಡ್ತಾರೆ. ಉನ್ಹೇ ಅನೇಕೋं के आशीर्वाद मिल जाते. ಅವ್ರಿಗೆ ಅನೇಕರ ಆಶೀರ್ವಾದ ಅನ್ನೋದು ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. ವೇ ಬಹುತ್ ऊंच पद पाते हैं. ಅವರು ತುಂಬ ಉನ್ನತವಾದಂಥ ಪದವಿಯನ್ನು ಪಡ್ಕೊಳ್ತಾರೆ. बाबा तुम बच्चों को श्रेष्ठ बनाने की एक ही ಶ್ರೀಮತ್ देते हैं. ತಂದೆ ಮಕ್ಕಳಿಗೆ ಶ್ರೇಷ್ಠರನ್ನಾಗಿ ಮಾಡಲಿಕ್ಕೆ ಒಂದೇ ಶ್ರೀಮತವನ್ನು ಕೊಡ್ತಾರೆ. ಬಚ್ಚೆ ಕಿಸಿ ಬಿ ದೇಹದಾರಿ ಕೋ ಯಾದ್ ನಾ ಕರ್ ಮುಜೆ ಯಾದ್ ಕರೋ. ಶ್ರೀಮತ ಏನು ಹೇಳುತ್ತೆ, ಮಕ್ಕಳೇ ನೀವು ಯಾವುದೇ ದೇಹದಾರಿಗಳನ್ನು ನೆನಪು ಮಾಡ್ಕೊಳ್ಳದೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಇವತ್ತು ಬಂದಿದೆ. ओम शांति का अर्थ भी तो रूहानी बाबा ने रूहानी बच्चों को समझाया. ओम ಶಾಂತಿಯ ಮೀನಿಂಗನ್ನು, ಅರ್ಥವನ್ನು ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ತಿಳಿಸಿದ್ದಾರೆ. ಓಂ ಮನ ಮೈ ಆತ್ಮ ಹೂಂ. ಓಂ ಅಂದರೆ ಅರ್ಥ ಆಗಿದೆ, ನಾನೊಂದು ಆತ್ಮನಾಗಿದ್ದೇನೆ. और यह मेरा शरीर है. ಇದು ನಂದು ಶರೀರ ಆಗಿದೆ. ಆತ್ಮ ತೋ देखने में नहीं आती है. ಆತ್ಮ ಅಂತೂ ಕಣ್ಣಿಂದ ನೋಡ್ಲಿಕ್ಕೆ ಬರೋದಿಲ್ಲ. ಆತ್ಮ ಮೇ ಹಿ ಅಚ್ಚೆ ವ ಬೂರೆ ಸಂಸ್ಕಾರ रहते. ಆತ್ಮದಲ್ಲೇ ಒಳ್ಳೆಯದು ಕೆಟ್ಟದ್ದು ಸಂಸ್ಕಾರಗಳಿರ್ತವೆ. ಆತ್ಮ ಮೇ ಹಿ ಮನ್ ಬುದ್ಧಿ. ಆತ್ಮದಲ್ಲಿ ಮನಸ್ಸು ಇದೆ ಮತ್ತು ಬುದ್ಧಿನೂ ಇದೆ. ಶರೀರ ಮೇ ಬುದ್ಧಿ ನಹಿ ಹೈ. ಶರೀರದಲ್ಲಿ ಬುದ್ಧಿ ಇಲ್ಲ. ಮುಖ್ಯ ಹೈ ಆತ್ಮ, ಶರೀರ ತೋ ಮೇರಾ ಹೈ. ಮುಖ್ಯವಾಗಿರುವಂಥದ್ದು ಆತ್ಮ, ಶರೀರ ನನ್ನದು. ಆತ್ಮ ಕೋ ಕೊಯ್ ದೇಖ್ ನಹಿ ಸಕ್ತೆ ಹೈ. ಆತ್ಮನನ್ನು ಯಾರು ನೋಡಲಿಕ್ಕೆ ಕಾಣೋದಿಲ್ಲ. ಶರೀರ ಕೋ ಆತ್ಮ ದೇಖ್ತಿ ಹೈ. ಶರೀರವನ್ನು ನೋಡ್ತಾ ಇರೋವಂಥದ್ದು ಯಾವುದೋ ಆತ್ಮ. ಆತ್ಮ ಕೋ ಶರೀರ ನಹಿ ದೇಖ್ ಸಕ್ತಾ ಹೈ. ಆತ್ಮನನ್ನು ಶರೀರ ನೋಡೋದಿಲ್ಲ. ಅಂದರೆ ಶರೀರದ ಕಣ್ಣುಗಳು ಕೂಡ ಆತ್ಮನನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಆತ್ಮ ನಿಕಲ್ ಜಾತಿ ಹೈ ತೋ ಶರೀರ ಜಡ್ ಬನ್ ಜಾತಾ ಹೈ. ಆತ್ಮ ಈ ದೇಹದಿಂದ ಹೊರಗಡೆ ಹೊರಟೋಯ್ತು ಅಂದರೆ ಈ ದೇಹ ಜಡ ಆಗೋಗ್ಬಿಡತ್ತೆ. ಆತ್ಮ ದೇಖಿ ನಹಿ ಜಾ ಸಕ್ತಿ ಹೈ. ಆತ್ಮನನ್ನು ಕಣ್ಣಿಂದ ನೋಡಲಿಕ್ಕೆ ಕಾಣೋದಿಲ್ಲ. ಶರೀರ ದೇಖ್ ಶರೀರವನ್ನು ನೋಡ್ಬೋದು. ಆತ್ಮ ಕಾ ಬಾಪ್ ಹೈ ಜಿನ್ಕೋ वो गॉड फादर कहते हैं. ಈಗ ಯಾರಿಗೆ ಗಾಡ್ ಫಾದರ್ ಅಂತ ಕರೀಲಾಗತ್ತೆ ಅವರು ತಂದೆ ಆಗಿದ್ದಾರೆ. ವಹ ಬಿ ದೇಖ್ನೆ ಮೇ ನಹಿ ಆತೆ. ಅಂದರೆ ಪರಮಾತ್ಮನನ್ನು ಕೂಡ ಈ ಕಣ್ಣಿಂದ ನೀವು ನೋಡಲಿಕ್ಕೆ ಬರೋದಿಲ್ಲ. ಉನ್ಕೋ ಸಮझा जाता है. ಅವ್ರನ್ನ ನೀವು ತಿಳ್ಕೋಬೋದಷ್ಟೇ ಅಂತಾರೆ. ಜಾನಾ ಜಾತಾ ಹೈ, ಅರ್ಥ ಮಾಡ್ಕೋಬೋದು. हम आत्मा सब ब्रदर्स है. शरीर में आती है तो कहेंगे ಬಾಯಿ ಬಾಯಿ है. ಶರೀರದಲ್ಲಿ ಬಂದಾಗ ಹೇಳ್ತಾರೆ ಇವರು ಬಾಯಿ ಬಾಯಿ ಬೆಹನ್, ಇವರು ಸೋದರ ಇವರು ಸೋದರಿ ಅಂತ ಹೇಳ್ತಾರೆ. ಆತ್ಮ ಏತೋ ಸಬ್ ಭಾಯಿ ಬಾಯಿ ಹೀ ಹೇ. ಆತ್ಮಗಳೆಲ್ಲವೂ ಕೂಡ ಏನಾಗಿದ್ದಾವೆ, ಸೋದರ ಸೋದರ ಆಗಿದ್ದಾರೆ. ಆತ್ಮವಂಕ ಪರಂಪಿತ ಪರಮಾತ್ಮ ಹೇ. ಆತ್ಮಗಳಿಗೆ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ. जिस्मानी भाई बहन एक दो को देख सकते. ಶಾರೀರಿಕವಾಗಿ ಸಹೋದರ ಸಹೋದರಿಯರನ್ನು ಒಬ್ರಿಗೊಬ್ರು ನೋಡ್ಬೋದು. तो बाप आया है पुरानी दुनिया को नया बनाने. ಈಗ ತಂದೆ ಬಂದಿರೋದೇ ಏನಕ್ಕೋಸ್ಕರ, ಈ ಹಳೆಯ ಪ್ರಪಂಚವನ್ನು ಬದಲಾಯಿಸಿ ಹೊಸದನ್ನಾಗಿ ಮಾಡಲಿಕ್ಕೆ. ನई दुनिया सतयुग थी, अब पुरानी दुनिया कलयुग है. ಹೊಸ ಪ್ರಪಂಚ ಸತ್ಯುಗ ಇತ್ತು, ಈಗ ಇದು ಹಳೆಯ ಪ್ರಪಂಚ ಕಲಿಯುಗ ಆಗಿದೆ. ಇನ್ಕೋ ಬದಲ್ನಾ ಹೇ. ಈಗ ಇದನ್ನು ಏನು ಮಾಡಬೇಕಾಗಿದೆ, ಚೆನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಪುರಾನಿ ದುನಿಯಾಕ್ಕೂ ಖತಮ್ ಹೋನಿ चाहिए. ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ.
ಪುರಾಣ ಗರ್ ಖತಮ್ ಹೋ ನಯಾ ಗರ್ ಬಂತಾ ಹೇನ, ಹಳೆ ಮನೆ ಸಮಾಪ್ತಿ ಆದಮೇಲೆ ಹೊಸ ಮನೆ ಆಗುತ್ತಲ್ಲ, ವೈಸೆ ಯ ಪುರಾನಿ ದುನಿಯಾ ಬಿ ಕಲಾಸ್ ಹೋನಿ ಹೇ, ಅದೇ ರೀತಿ ಹಳೆಯ ಪ್ರಪಂಚನೂ ಸಮಾಪ್ತಿ ಆಗುತ್ತೆ. ಸತ್ಯುಗ್ ಕೆ ಬಾದ್ ಫಿರ್ ತ್ರೇತಾ ದ್ವಾಪರ ಕಲಿಯುಗ್ ಫಿರ್ ಸತ್ಯುಗ್ ಆನಾ ಹೈ ಜರೂರ್. ಸತ್ಯುಗ್ ನಂತರ ದ್ವಾಪರ ಈಗ, ಸತ್ಯುಗ ನಂತರ ತ್ರೇತಾ ಈಗ, ದ್ವಾಪರ ಈಗ, ಕಲಿಯುಗ, ಪುನಃ ಸತ್ಯುಗ ಬರುತ್ತೆ. ವರ್ಲ್ಡ್ की हिस्ट्री ಜಾಗ ಫಿರ್ ರಿಪೀಟ್ ಹೋನಿ, ಪ್ರಪಂಚದ ಸೃಷ್ಟಿ ನಾಟಕ ರಿಪೀಟ್ ಪುನರಾವೃತ್ತಿ ಆಗುತ್ತೆ. ಸತ್ಯುಗ ಮೇ ಹೋತಾ ಹೇ ದೇವಿ ದೇವತಾओं का ರಾಜ್, ಸತ್ಯುಗದಲ್ಲಿತ್ತು ದೇವಾನ್ ದೇವತೆಗಳದು ರಾಜ್ಯ. सूर्यवंशी और चंद्रवंशी इनको कहा जाता है लक्ष्मी नारायण की ಡೈನಾಸ್ಟಿ. ಸೂರ್ಯವಂಶ ಇತ್ತು, ಆಮೇಲೆ ಚಂದ್ರವಂಶ ಬಂತು, ಆಮೇಲೆ ಲಕ್ಷ್ಮೀನಾರಾಯಣರ ಡೈನಾಸ್ಟಿ. ರಾಮ್ ಸೀತಾ का ಡೈನಾಸ್ಟಿ है, ರಾಮ ಸೀತೆ ಅವ್ರದ್ದು ರಾಜಧಾನಿ ನಡೀತು. ಯಹ ಸಹಜ ಏನಾ, ಇದನ್ನಂತೂ ನೀವು ತಿಳ್ಕೊಬೋದು, ಸಹಜ ಅಲ್ಲ. ಫಿರ್ ದ್ವಾಪರ ಕಲಿಯುಗ ಮೇ ಅವ್ರ ಧರ್ಮ ಆತೆ ಹೇ, ನಂತರ ದ್ವಾಪರ ಈಗ ಕಲಿಯುಗ ನಂತರ ಬೇರೆ ಧರ್ಮಗಳು ಬರ್ತವೆ. ಫಿರ್ ದೇವತಾ ಯೇ ಜೋ ಪವಿತ್ರತೆ ವಹ ಅಪವಿತ್ರ ಬನ್ ಜಾತೆ. ಸತ್ಯುಗ ತ್ರೇತಾಯುಗದಲ್ಲಿ ಏನು ದೇವಾನ್ ದೇವತೆಗಳಿದ್ರು ಅವ್ರು ಏನಾಗಿ ಹೋಗ್ಬಿಟ್ರು, ಅಪವಿತ್ರ ಆಗಿಬಿಟ್ರು. ಇನ್ಕೋ ಕಹಾ ಜಾತಾ ಹೇ ರಾವಣ ರಾಜ್. ಈಗ ಈ ಪ್ರಪಂಚಕ್ಕೆ ಏನಂತ ಹೇಳ್ಬೋದು, ರಾವಣ ರಾಜ್ಯ. ರಾವಣ ಕೋ ವರ್ಷ ವರ್ಷ ಜಲಾತೆ ಆತೆ. ರಾವಣನನ್ನು ಪ್ರತಿ ವರ್ಷ ಏನು ಮಾಡ್ತಾ ಬಂದಿದ್ದಾರೆ, ಸುಡ್ತಾ ಬಂದಿದ್ದಾರೆ. ಪರಂತು ಜಲ್ತಾ ಹಿ ನಹಿ, ಫಿರ್ ಜಲಾತೆ ರಹತೆ. ರಾವಣ ಸುಡ್ತಾ ಇಲ್ಲ, ಆದರೂ ಸುಡೋದು ಬಿಟ್ಟಿಲ್ಲ, ಸಂಪ್ರದಾಯ ಮಾಡ್ಕೊಂಡು ಬಿಟ್ಟಿದ್ದಾರೆ. ये तो सबका बड़ा दुश्मन है, इसलिए इनका जलाने का रस्म पड़ गई. ರಾವಣನ ಪ್ರತಿ ವರ್ಷ ಸುಡ್ತಕ್ಕಂಥ ಸಂಪ್ರದಾಯ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಂಪ್ರದಾಯ ಆಗೋಯ್ತು. ಭಾರತ್ ಕಾ ನಂಬರ್ 1 ದುಶ್ಮನ್ ಕೌನ್ ಹೈ, ಭಾರತ ದೇಶದ ನಂಬರ್ 1 ಶತ್ರು ಯಾರಾಗಿದ್ದಾನೆ, ಅವರು ಫಿರ್ ನಂಬರ್ 1 ದೋಸ್ತ್ ಸದಾ ಸುಖ ದೇನೆ ವಾಲಾ ವಾಹೆ ಖುದಾ. ನಂಬರ್ 1 ದೋಸ್ತು ಸದಾ ಸುಖ ಕೊಡ್ತಕ್ಕಂಥವ್ರು ಖುದಾ ಆಗಿದ್ದಾರೆ. ಖುದಾ ಕೋ ದೋಸ್ತ್ ಕೆಹತೆ ಹೇ, ಖುದಾ ಅಂತ ಅವ್ರಿಗೆ ದೋಸ್ತ್ ಅಂತ ಹೇಳಲಾಗತ್ತೆ. ಇಸ್ ಪರ್ ಏಕ ಕಹಾನಿ ಬಿ, ಇದ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ. तो ಖುದಾ ಹೇ ದೋಸ್ತ್, ರಾವಣ ಹೇ ದುಶ್ಮನ್. ಖುದಾ ಆಗಿದ್ದಾರೆ ದೋಸ್ತು, ರಾವಣ ಆಗಿದ್ದಾರೆ ದುಶ್ಮನ್ನು. ಖುದಾ ಕೋ ದೋಸ್ತ್ ಹೇ ಉನ್ಕಾ ಜಲಾएंगे ಕ್ಯೂ. ಖುದಾ ಅಂತೂ ದೋಸ್ತ್ ಆಗಿರೋದು, ಅವನು ಯಾರು ಸುಡೋದಿಲ್ಲ. वह तो दुश्मन इसलिए जो 10 शीशा वाला रावण बनाए उनको ವರ್ಷ ವರ್ಷ ಜಲಾತೆ. ಶತ್ರು ಆಗಿರೋ ಅಂಥ ರಾವಣನನ್ನು 10 ತಲೆ ಮಾಡಿಬಿಟ್ಟು ಏನು ಮಾಡ್ತಾರೆ, ಪ್ರತಿ ವರ್ಷ ಏನು ಮಾಡ್ತಾ ಇರ್ತಾರೆ, ಸುಡ್ತಾ ಇರ್ತಾರೆ. ಗಾಂಧೀಜಿ भी कहते थे हमको राम राज्य चाहिए, ರಾಮ ರಾಜ್ಯ ಹೇ ಸುಖ, ರಾವಣ ರಾಜ್ಯ ಹೇ ದುಃಖ. ಗಾಂಧೀಜಿನೂ ಬಯಸ್ತಾ ಇದ್ದಾರೆ ರಾಮ ರಾಜ್ಯ ಬರಲಿ, ರಾಮ ರಾಜ್ಯ ಬರಲಿ ಅಂತ. ರಾಮ ರಾಜ್ಯದಲ್ಲಿತ್ತು ಸುಖ, ರಾವಣ ರಾಜ್ಯದಲ್ಲಿದೆ ದುಃಖ. ಅಬ್ ಯ ಕೌನ್ ಬೈಟ್ ಸಮझाते हैं, ಈಗ ಅದನ್ನೆಲ್ಲ ಯಾರು ತಿಳಿಸ್ತಾ ಇದ್ದಾರೆ ಕೂತ್ಕೊಂಡು, ಪತಿತ್ ಪವನ್ ಬಾಬಾ ಶಿವ ಬಾಬಾ ಬ್ರಹ್ಮ ಹೇ ದಾದಾ. ಇದನ್ನೆಲ್ಲ ತಿಳಿಸ್ತಾ ಇರುವಂಥವರು ಪತಿತ ಪಾವನ ತಂದೆ ಶಿವ ಬಾಬಾ ಆಗಿದ್ದಾರೆ, ಬ್ರಹ್ಮ ದಾದಾ ಆಗಿದ್ದಾರೆ. ಬಾಬಾ ಹಮೇಶ ಸಹಿ ಕರ್ತೆ ಹೇ ಬಾಪ್ ದಾದಾ. ಬಾಬಾ ಅವ್ರು ಯಾವಾಗಲೂ ಸೈನ್ ಆಗ್ತಾ ಇದ್ದಿದ್ದೇನೋ ಬಾಪ್ ದಾದಾ ಅಂತ. ಪ್ರಜಾಪಿತ ಬ್ರಹ್ಮ ಬಿ ಸಬ್ಕಾ ಹೋಗೇನ, ಪ್ರಜಾಪಿತಾನು ಕೂಡ ಎಲ್ಲರಿಗೂ ತಂದೆ ಆಗಿದ್ದಾರಲ್ವ. ಜಿನ್ಕೋ ಆ್ಯಡಮ್ ಬಿ ಕಹಾ ಜಾತಾ ಹೇ, ಅವ್ರಿಗೆ ಆದಿದೇವ ಬ್ರಹ್ಮ ಅಂತಲೂ ಹೇಳಲಾಗುತ್ತೆ. ಉನ್ಕ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಹಾ ಜಾತ, ಪರಮಾತ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗುತ್ತೆ. ಮನುಷ್ಯ ಸೃಷ್ಟಿಕ ಮೇ ಪರಂಪಿತ ಪ್ರಜಾಪಿತ ಹೋನ, ಮಾನವ ಸೃಷ್ಟಿಗೆ ಪ್ರಜಾಪಿತ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ದ್ವಾರ ಬ್ರಾಹ್ಮಣ ರಚಿ ಜಾತೆ ಹೇ, ಪ್ರಜಾಪಿತ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರನ್ನು ರಚನೆ ಮಾಡಲಾಗುತ್ತೆ. ಫಿರ್ ಬ್ರಾಹ್ಮಣ ಸೋ ದೇವತಾ ಬಂತು, ನಂತರ ಬ್ರಾಹ್ಮಣರೇ ದೇವತೆಗಳಾಗ್ತಾರೆ. ದೇವತಾಯೇ ಫಿರ್ ಕ್ಷತ್ರಿಯ ವೈಶ್ಯೂದ್ರು ಬಂಜಾತ, ದೇವತೆಗಳು ಏನಾಗ್ಬಿಡ್ತಾರೆ, ಕ್ಷತ್ರಿಯರು ವೈಶ್ಯರು ಶೂದ್ರರಾಗ್ತಾರೆ. ಇನ್ಕೋ ಕಹಾ ಜಾತ ಹೈ ಪ್ರಜಾಪಿತ ಬ್ರಹ್ಮ ಮನುಷ್ಯ ಸೃಷ್ಟಿ ಕಾ ಬಡ, ಇವರಿಗೆ ಹೇಳಲಾಗುತ್ತೆ ಪ್ರಜಾಪಿತ ಬ್ರಹ್ಮ ಅಂತ. ಈ ಮಾನವ ವಂಶಕ್ಕೆ ಸೃಷ್ಟಿಗೇನೆ ದೊಡ್ಡವರು. ಪ್ರಜಾಪಿತ ಬ್ರಹ್ಮಕ್ಕೆ ಕಿತ್ತನೆ ಡೇರ್ ಬಚ್ಚೆ, ಪ್ರಜಾಪಿತ ಬ್ರಹ್ಮರವ್ರಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಬಾಬಾ कहते रहते हैं यहाँ ಸಾಕಾರ ಬಾಬಾ है, ಬಾಬಾ ಹೇಳ್ತಾ ಇರ್ತಾರೆ ಇವರು ಸಾಕಾರ ತಂದೆ. ಶಿವ ಬಾಬಾ ಹೇ ನಿರಾಕಾರ ಬಾಬಾ, ಶಿವ ತಂದೆ ಆಗಿದ್ದಾರೆ, ನಿರಾಕಾರ ತಂದೆ. ಗಾಯಾ ಜಾತಾ ಹೇ ಪ್ರಜಾಪಿತ ಬ್ರಹ್ಮ ದ್ವಾರ ನೈ ಮನುಷ್ಯ ಸೃಷ್ಟಿ ರಚತೆ ಹೇ, ಗಾಯನ ಕೂಡ ಇದೆ. ಏನಂತ, ಪ್ರಜಾಪಿತ ಬ್ರಹ್ಮರವರ ಮುಖಾಂತರ
ಹೊಸ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡ್ತಾರೆ ಪರಮಾತ್ಮ ಅಂತ. ಅಬ್ ತುಮಾರ ಯ ಪುರಾನಿ ಕಾಲ್ ಹೇ, ಈಗ ನಿಮ್ದು ಹಳೆ ದೇಹ ಆಗಿದೆ ಅಂತಾರೆ. ವಹ ಯಹ ಪತಿ ದುನಿಯಾ ರಾವಣ ರಾಜ್, ಇದು ಆಗಿದೆ ಪತಿತ ಪ್ರಪಂಚ ರಾವಣ ರಾಜ್ಯ. ಅಬ್ ರಾವಣಕ್ಕೆ ಅಸುರಿ ದುನಿಯಾ ಖತಮ್ ಹೋ ಜಾಯಂಗಿ, ಇವಾಗ ಈ ರಾವಣಂದು ಪ್ರಪಂಚ ಏನು ನಡೀತಾ ಇದೆ ಇದು ಸಮಾಪ್ತಿ ಆಗೋಗ್ಬಿಡುತ್ತೆ. ಉನ್ಕೆ ಲಿಯೇ ಯಹ ಮಹಾಭಾರತ ಲಡಾಯಿ ಹೇ, ಅದಕ್ಕೋಸ್ಕರ ಇಷ್ಟೆಲ್ಲ ಯುದ್ಧಗಳು ಕೂಡ ಏನಾಗ್ತಾ ಇದೆ, ರೆಡಿ ಆಗಿಬಿಟ್ಟಿದೆ. ಫಿರ್ ಸತ್ಯುಗ್ ಮೇ ಇಸ್ ರಾವಣ ಕೋ ದುಶ್ಮನ್ ಕೋ ಕೋಯಿ ಜಲಾಯಂಗೆ ಬಿ ನಹಿ, ಆಮೇಲೆ ಸತ್ಯುಗದಲ್ಲಿ ಹೋದ್ಮೇಲೆ ಈ ರಾವಣನನ್ನು ಸುಡುವಂಥ ಸಂಪ್ರದಾಯ ನಿಂತೋಗುತ್ತೆ. ರಾವಣ ರಾವಣ ಇರೋದೇ ಇಲ್ವಲ್ಲ, ಅದರಿಂದ ಅಲ್ಲಿ ಸುಟ್ಟಾಕೋ ಪ್ರಶ್ನೆನೇ ಇಲ್ಲ. रावण ने ही दुख की दुनिया बनाई, ऐसा नहीं जिनके पास पैसे बहुत है, बड़े बड़े महल है वह स्वर्ग में है. ರಾವಣ ದುಃಖದ ಪ್ರಪಂಚ ಮಾಡಿದ್ದಾನೆ. ಈ ರೀತಿ ತಿಳ್ಕೊಬೇಡಿ, ಕೆಲವ್ರ ಹತ್ರ ತುಂಬ ದುಡ್ಡಿದೆ, ದೊಡ್ಡ ದೊಡ್ಡ ಮಹಲ್ಗಳು ಕಟ್ಟಿದ್ದಾರೆ, ಅವ್ರು ಸುಖವಾಗಿದ್ದಾರೆ ಅಂತ ತಿಳ್ಕೊಬೇಡಿ ಅಂತಾರೆ. ಅವ್ರಿಗೂ ಒಂದಲ್ಲ ಒಂದು ತಾಪತ್ರೆ ಏನೋ ಇದ್ದೇ ಇರುತ್ತೆ. बाबा समझाते हैं बल किसके पास करोड़ है परंतु वह तो सब मिट्टी में मिल जाने वाला है. ಶಿವಬಾಬಾ ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರ್ಬೋದು, ಅದೆಲ್ಲ ಮಣ್ಣು ಪಾಲಾಗುವಂಥದ್ದಿದೆ. नई दुनिया में फिर नई कहानियाँ निकलती है जिससे नई दुनिया के महल आदि भी सारे बनाए जाते हैं. ಹೊಸ ಪ್ರಪಂಚದಲ್ಲಿ ಹೊಸ ಗಣಿಗಳು ಹುಟ್ಕೊಳ್ತವೆ, ತಯಾರು ಮಾಡ್ತಾರೆ. ಅದರಲ್ಲಿ ಹೊಸ ಮಹಲುಗಳು, ಹೊಸ ಪ್ರಪಂಚದಲ್ಲಿ ಮಹಲುಗಳು ಎಲ್ಲನೂ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯ ಪುರಾನಿ ದುನಿಯಾ ಅಬ್ ಖತಮ್ ಹೋನಾ ಹೇ, ಈಗ ಈ ಹಳೆಯ ಪ್ರಪಂಚ ಏನಾಗೋದಿದೆ, ಸಮಾಪ್ತಿ ಆಗಲಿದೆ. ಮನುಷ್ಯ ಭಕ್ತಿ ಕರ್ತೆ ಹೇ ಸದ್ಗತಿ ಕೆ ಲಿಯೆ, ಜನರು ಭಕ್ತಿ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಸದ್ಗತಿ ಪಡ್ಕೋಬೇಕು ಅಂತ. ಹಮ್ಕೋ ಪಾವನ್ ಬನಾವೋ ಹಮ್ ವಿಶ್ಯಸ್ ಬನ್ ಗೈ, ನಮ್ಮನ್ನು ಪಾವನ ಮಾಡು ಅಂತ ಹೇಳ್ತಾರೆ. ನಾವು ವಿಕಾರಿ ಆಗೋಗ್ಬಿಟ್ಟಿದ್ದೀವಿ ಅಂತಲೂ ಹೇಳ್ತಾರೆ. ವಿನಾ ವಿಶ್ಯಸ್ಕೋ ಪತಿತ್ ಕಹಾ ಜಾತಾ ಹೈ, ಸತ್ಯುಗ್ ಮೇ ಹೈ ಹಿ ವಾಯ್ಸ್ಲೆಸ್ ಸಂಪೂರ್ಣ ನಿರ್ವಿಕಾರಿ. ವಿಕಾರಿಗಳಿಗೆ ಪತಿತರು ಅಂತ ಹೇಳಲಾಗುತ್ತೆ. ಸತ್ಯುಗ ಆಗಿದೆ ನಿರ್ವಿಕಾರಿ ಪ್ರಪಂಚ, ಸಂಪೂರ್ಣ ನಿರ್ವಿಕಾರಿಗಳು ಅಲ್ಲಿರೋವಂಥವ್ರು. ವಹಾ ಬಚ್ಚೆ ಯೋಗ ಬಲ್ಸೆ ಪೈದಾ ಹೋತೆ ಹೇ, ಸತ್ಯುಗದಲ್ಲಿ ಯೋಗ ಮಾಡಿ ಮಾಡಿ ಪವಿತ್ರರು ಆಗಿರೋಂಥ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ನಿರ್ವಿಕಾರಿ ಪ್ರಪಂಚ, ವಿಕಾರ ಅನ್ನೋದು ಅಲ್ಲಿರೋದಿಲ್ಲ, ಯೋಗ ಶಕ್ತಿಯಿಂದನೇ ಮಕ್ಕಳಾಗ್ತಾರೆ. ನಾ ದೇಹ ಅಭಿಮಾನ ನಾ ಕಾಮ್ ಕ್ರೋಧ ಆದಿ ಪಾಂಚ್ ವಿಕಾರ ನಹಿ ಹೋತೆ ಹೇ, ಇಸ್ಲಿಯೇ ಕಹಾ ವಹಾ ರಾವಣ ಕಭಿ ರಾವಣಗೋ ಜಲಾಯಂಗೆ ನಹಿ. ಸತ್ಯುಗದಲ್ಲಿ ನಿರ್ವಿಕಾರಿ ಪ್ರಪಂಚ ಅಂತಾರೆ. ಅಲ್ಲಿ ಎಂದೂ ಕೂಡ ಯಾರಲ್ಲಿ ದೇಹಾಭಿಮಾನ ಇರೋದಿಲ್ಲ, ಕಾಮಕ್ರೋಧಾದಿಗಳು ಇರೋದಿಲ್ಲ, 5 ವಿಕಾರಗಳು ಇರೋದೇ ಇಲ್ಲ. ಅದರಿಂದ ಅಲ್ಲಿ ರಾವಣ ಸುಡುವಂಥ ಸಂಪ್ರದಾಯ ಯಾರೂ ಮಾಡೋದೇ ಇಲ್ಲ. ಯಹಾ ತೋ ರಾವಣ ರಾಜ್ಯ ಹೇ, ಅಬ್ ಬಾಬಾ ಕೇತೆ ಹೇ ತುಮ್ ಪವಿತ್ರ ಬನೋ. ಈ ಕಲಿಯುಗದಲ್ಲಿ ರಾವಣ ರಾಜ್ಯ ನಡೀತಾ ಇದೆ, ಅದರಿಂದ ತಂದೆ ಹೇಳ್ತಾರೆ ಪವಿತ್ರರಾಗಿ. ಪತಿ ದುನಿಯಾ ಖತಮ್ ಹೋನಿ ಹೇ, ಜೋ ಶ್ರೀಮತ್ ಪರ್ ಪವಿತ್ರ रहते वही बाप के मत पर चल विश्व का बादशाही का अवसर पाते हैं. ಬಾಬಾ ಹೇಳ್ತಾರೆ, ಇಲ್ಲಿ ಪತಿತರಾಗೋಗ್ಬಿಟ್ಟಿರೋದ್ರಿಂದ ತಂದೆ ಹೇಳ್ತಾರೆ ಪವಿತ್ರರಾಗಿ ಅಂತ. ಶ್ರೀಮತದಂತೆ ನಡೆದು ಪವಿತ್ರರಾಗಿ ತಂದೆಯ ಮತದ ಮೇಲೆ ನಡೆದು ವಿಶ್ವದ ರಾಜ್ಯಭಾಗ್ಯದ ಆಸ್ತಿನ ಪಡ್ಕೊಳ್ಳಿ ಅಂತ ತಂದೆ ಹೇಳ್ತಾರೆ. ಇನ್ ಲಕ್ಷ್ಮೀನಾರಾಯಣ ಕ ರಾಜಸ್ಥಾನ, ಈ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತಲ್ವಾ, ಅಭಿ ತೋ ರಾವಣ ರಾಜ್ಯ ಹೇ ಜೋ ಖತಮ್ ಹೋನಾ ಹೇ. ಈ ಕಲಿಯುಗದಲ್ಲಿ ಏನು ನಡೀತಾ ಇದೆ, ರಾವಣ ರಾಜ್ಯ ನಡೀತಾ ಇದೆ, ಇದು ಖತಮ್ ಆಗುತ್ತೆ. सतयुगी राम राज्य स्थापना होना है, सतयुग में बहुत थोड़े मनुष्य रहते. ಸತ್ಯುಗದ ರಾಮ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ. ಕ್ಯಾಪಿಟಲ್ ದೆಹಲಿ ಮೇ ರಹತಿ, ರಾಜಧಾನಿ ಇರೋದಿಲ್ಲೇ ಡೆಲ್ಲಿನಲ್ಲಿರುತ್ತೆ. राम राज्य में दहली कैपिटल रहती है, परंतु राम राज्य में तो हीरे जवाहरों का महल थे. ರಾಮರಾಜ್ಯದಲ್ಲಿ ಡೆಲ್ಲಿನೇ ಕ್ಯಾಪಿಟಲ್ ಇರೋದು, ಅಲ್ಲಿ ವಜ್ರವೈಡೂರ್ಯದ ಮಹಲುಗಳಿತ್ತು ಅಂತ ಬಾಬಾ ಹೇಳ್ತಾರೆ. ವಜ್ರವೈಡೂರ್ಯದ ಮಹಲುಗಳನ್ನು ಕಟ್ಟಿದ್ರು. ಅತಃ ಸುಕ್ತ ಅಭಿ ಬಾಬಾ ಕೇತೆ ಹೇ
ತುಮ್ನೆ ವಿಶ್ವಕ ರಾಜ್ಯ ಗವಾಯ ಹೈ. ಸತ್ಯುಗದಲ್ಲಿ ಅಪಾರವಾದಂಥ ಸುಖ ಇತ್ತು. ಈಗ ತಂದೆ ಹೇಳ್ತಾರೆ, ನೀವೇನೇ ವಿಶ್ವದ ರಾಜ್ಯಭಾಗ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಮೈ ಫಿರ್ ತುಮಕೋ ದೇತಾ, ನೀವು ಕಳ್ಕೊಂಡ್ಬಿಟ್ಟಿರೋದನ್ನು ಮತ್ತೆ ಬಂದು ನಾನು ನಿಮಗೆ ಕೊಡ್ತೀನಿ ಅಂತ ತಂದೆ ಹೇಳ್ತಾರೆ. ತುಮ್ ಮೇರೆ ಮತ್ ಪರ್ ಚಲೋ ಶ್ರೇಷ್ಠ ಬನ್ನ ಹೇ ತೋ ಸಿರ್ಫ್ ಮುಜೆ ಯಾದ್ ಕರೋ. ನೀವು ನನ್ನನ್ನೇ ನೆನೀರಿ, ನಾನು ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮತವನ್ನು ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನನ್ನ ಮತದ ಮೇಲೆ ನಡೀರಿ ಅಂತ ಬಾಬಾ ಹೇಳ್ತಾರೆ. ಕಿಸಿ ದೇಹದಾರಿಕ ಯಾದ್ ನಾ ಕರೋ, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡೋಕ್ಕೆ ಹೋಗಬೇಡಿ. ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ ತೋ ಸತೋ ಪ್ರಧಾನ್ ಬನ್ ಜಾಯಂಗೆ. ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ತಂದೆಯನ್ನು ನೆನಪು ಮಾಡಿದಾಗ ನೀವು ಸತೋ ಪ್ರಧಾನರು ಆಗ್ಬಿಡ್ತೀರಾ. तुम मेरे पास चले आएंगे, मेरे गले का माला बनकर फिर विष्णु का माला बन जाएंगे. ನೀವು ನನ್ನ ಕೊರಳಿನ ಹಾರ ಆಗಿ ನಂತರ ವಿಷ್ಣುವಿನ ಕೊರಳಿನ ಹಾರ ಆಗ್ತೀರಾ. ಮಾಲಾ ಮೇ ಊಪರ್ ಮೇ ಹ್ಞೂ ಫಿರ್ ದೋ ಹೇ ಸರಸ್ವತಿ, ಬ್ರಹ್ಮ ಸರಸ್ವತಿ. ಮಾಲೆಯಲ್ಲಿ ಮೇಲೆ ಅಂತವರು ಬ್ರಹ್ಮ ಮತ್ತು ಸರಸ್ವತಿ. ವಹಿ ಸತ್ಯುಗಕ್ಕೆ ಮಹಾರಾಜ ಮಹಾರಾಣಿ ಬಂತೆ ಹೇ. ಅವರೇ ಏನಾಗ್ತಾರೆ, ಸತ್ಯುಗದ ಮಹಾರಾಜ ಮತ್ತು ಮಹಾರಾಣಿ ಆಗ್ತಾರೆ. उनकी फिर सारी माला है नंबर वार गद्दी पर बैठते. ಅವ್ರದ್ದೇನೆ ಮಾಲೆ ಎಲ್ಲ, ಅದ್ರ ಮೇಲೆ ನಂಬರ್ ವಾರ್ ಗದ್ದಿ ಮೇಲೆ ಕೂತ್ಕೊಂತಾರೆ. मैं इस भारत को ही ಬ್ರಹ್ಮ ಸರಸ್ವತಿ ಬ್ರಾಹ್ಮಣೋ ದ್ವಾರ ಸ್ವರ್ಗ ಬನಾತಾ ಹೂँ. ಶಿವಬಾಬಾ ಹೇಳ್ತಾರೆ, ನಾನೇ ಭಾರತ ದೇಶವನ್ನು ಈ ಬ್ರಹ್ಮ ಬಾಬಾ ಮುಖಾಂತರ ಮತ್ತು ಬ್ರಾಹ್ಮಣರ ಮುಖಾಂತರ ಸ್ವರ್ಗವನ್ನಾಗಿ ಮಾಡ್ತೀನಿ ಅಂತ ಶಿವತಂದೆ ಹೇಳ್ತಾರೆ. ಜೋ ಮೆಹನತ್ ಕರ್ತೆ ಹೇ ಉನೋಂಕೋ ಹಿ ಫಿರ್ ಯಾದ್ಗಾರ್ ಬಂತೆ ಹೇ. ಯಾರು ಕಷ್ಟಪಡ್ತಾರೆ ಅವ್ರದ್ದೇ ಜ್ಞಾಪಕಾರ್ಥ ಮಾಡ್ತಾರೆ. ವಹ ರುದ್ರಮಾಲ ಯಹ ವಿಷ್ಣು ಕಿ ಮಾಲ. ಅದಾಗಿದೆ ರುದ್ರಮಾಲ, ಇದು ವಿಷ್ಣುವಿನ ಮಾಲೆ. ರುದ್ರಮಾಲ ಆತ್ಮೋಂಕಿ ಹೇ, ವಿಷ್ಣುಮಾಲ ಮನುಷ್ಯೋಂಕಿ ಹೇ. ರುದ್ರಮಾಲೆ ಅಂತ ಹೇಳೋದು ಆತ್ಮಗಳದು, ವಿಷ್ಣುಮಾಲೆ ಅಂತ ಹೇಳೋದು ಮನುಷ್ಯರದು. ಆತ್ಮೋಂಕಿ ರಹನೆ ಕಾ ಸ್ಥಾನ ನಿರಾಕಾರಿ ಪರಮಧಾಮ. ಆತ್ಮಗಳಿರೋವಂಥ ಜಾಗ ಯಾವುದು, ನಿರಾಕಾರಿ ಪರಮಧಾಮ. ಜಿಸ್ಕೋ ಬ್ರಹ್ಮಾಂಡ ಕೆಹತೆ ಹೇ. ಅದಕ್ಕೇನಂತ ಹೇಳಲಾಗುತ್ತೆ, ಬ್ರಹ್ಮಾಂಡ ಅಂತ ಹೇಳ್ತಾರೆ. ಆತ್ಮ ಕೊಯ್ ಅಂಡೆ ಮಿಸಲ್ ನಹಿ ಹೇ. ಆತ್ಮ ಅನ್ನೋದು ಅಂಡಾಕಾರದಲ್ಲಿ ಇಲ್ಲ. ಆತ್ಮ ಅಥವಾ ಬಿಂದಿ ಮಿಸಲ್. ಆತ್ಮ ಹೇಗಿರುತ್ತೆ, ಬಿಂದು ಸ್ವರೂಪದಲ್ಲಿದೆ. ಹಮ್ ಸಬ್ ಆತ್ಮಯೇ ವಹಾ ಸ್ವೀಟೊಮ್ಮೆ ರಹನೆವಾಲಿ. ನಾವೆಲ್ಲ ಆತ್ಮಗಳು ಎಲ್ಲಿದ್ದಂಥವರು, ಆ ಮಧುರವಾದ ಮನೆಯಲ್ಲಿದ್ದಂಥವ್ರು. ಬಾಬಾ ಕೆ ಪಾಸ್ ಹಮ್ ಆತ್ಮಯೇ ರಹತೆ. ಶಿವತಂದೆ ಹತ್ರ ನಾವೆಲ್ಲ ಆತ್ಮಗಳು ಇದ್ದಂಥವ್ರು. ವಹೇ ಮುಕ್ತಿಧಾಮ, ಅದೇನಾಗಿದೆ, ಮುಕ್ತಿಯ ಧಾಮ. मनुष्य जब चाहते हैं मुक्ति धाम में जाए परंतु वापस कोई भी एक भी जा नहीं सकते हैं. ಮನುಷ್ಯರು ಎಲ್ಲರೂ ಇಷ್ಟಪಡ್ತಾರೆ ಮುಕ್ತಿಧಾಮದಲ್ಲಿ ಹೋಗಬೇಕು ಅಂತ, ಆದರೆ ವಾಪಸ್ ಅಂತೂ ಯಾರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸಬ್ಕಾ ಪಾರ್ಟ್ ಮೇ ಆನಾ ಹೈ. ಪ್ರತಿಯೊಂದು ಆತ್ಮನ ಅವ್ರವ್ರ ಪಾತ್ರ ಮಾಡಲಿಕ್ಕೆ ಅವ್ರವ್ರು ಬರಲೇಬೇಕು. ಜಬ್ ತಕ್ ಬಾಪ್ ತುಮಕೋ ತಯಾರ್ ಕರಾತೆ ರಹತೆ. ಶಿವತಂದೆ ನಮ್ಗೇನು ಮಾಡ್ತಾ ಇರ್ತಾರೆ, ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ತುಮ್ ತಯಾರು ಹೋ ಜಾಯಂಗೆ ಫಿರ್ ಜೋ ಭಿ ಆತ್ಮ ಹೇ ವ ಸಬ್ ಆ ಜಾಯಂಗೆ. ನೀವು ಪ್ರಿಪೇರ್ ಆಗಿಬಿಡ್ತೀರಾ. ಯಾರೆಲ್ಲ ಆತ್ಮಗಳು ಉಳ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಬಂದ್ಬಿಡ್ತಾರೆ. ಫಿರ್ ಕಲಾಸ್, ಆನಂತರ ಕ್ಲೋಸ್ ಆಗುತ್ತೆ. ತುಮ್ ಜಾಕರ್ ನೈ ದುನಿಯಾ ಮೇ ರಾಜ್ಯ ಕರೆಂಗೆ ಫಿರ್ ನಂಬರ್ ವಾರ್ ಚಕ್ಕರ್ ಚಲಾಯಂಗೆ. ನೀವು ಮತ್ತೆ ಹೊಸ ಪ್ರಪಂಚದಲ್ಲಿ ಮುಂದೆ ರಾಜ್ಯ ಆಳ್ತೀರಾ. ನಂಬರ್ ವಾರ್ ಆಗಿ ಸೃಷ್ಟಿ ಚಕ್ರ ಸುತ್ತಾ ಹೋಗುತ್ತೆ. ಗೀತ್ ಮೇ ಸುನಾ ಹೇನ ಆಖಿರ್ ವಹ ದಿನ ಆಯಾ ಆಚ್. ಭಗವದ್ಗೀತೆಯಲ್ಲಿ ಕೇಳಿದಿರಲ್ವಾ, ಕೊನೆಗೂ ಆ ದಿನ ಇವತ್ತು ಬಂದಿದೆ. ತುಮ್ ಜಾನ್ತೆ ಹೋ ಜೋ ಭಾರತವಾಸಿ ಅಬ್ ನರಕವಾಸಿ ಫಿರ್ ಸ್ವರ್ಗವಾಸಿ ಬನೆಂಗೆ. ನಿಮಗೂ ಗೊತ್ತಿದೆ ಯಾರೆಲ್ಲ ಭಾರತವಾಸಿಗಳಿದ್ದಾರೆ ಅವರೆಲ್ಲ ಇವಾಗ ನರಕವಾಸಿಗಳಾಗ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಸ್ವರ್ಗವಾಸಿಗಳು ಆಗ್ತೀರಾ. ಬಾಕಿ ಸಬ್ ಆತ್ಮಯೇ ಶಾಂತಿಧಾಮೆ ಚಲೆ ಜಾಯಂಗೆ. ಇಂಕೆಲ್ಲ ಆತ್ಮಗಳು ಎಲ್ಲಿಗೆ ಹೊರಟೋಗ್ತವೆ, ಶಾಂತಿಧಾಮದಲ್ಲಿ ಹೊರಟೋಗ್ಬಿಡ್ತವೆ. ಸಮಜ್ನ ಬಹುತ್ ಥೋಡೆ ಹೇ. ತಿಳಿಸ್ಬೇಕಾಗಿರೋದು ಸ್ವಲ್ಪ. ಅಲಫ್ ಬಾಬಾ ಹೇ ಬೇ ಬಾದಶಾಹಿ. ತಂದೆ ಮತ್ತು ಆಸ್ತಿ. ಅಲಫ್ ಕೋ ಬಾದಶಾಹಿ ಮಿಲ್ ಜಾತಿ, ಅಂದರೆ ತಂದೆದು ರಾಜ್ಯ ಭಾಗ್ಯ ನಿಮ್ಗೆ ಸಿಗುತ್ತೆ. ಅಬ ಬಾಬಾ ಕೇತೆ ಹೇ ಮೈ ವಹಿ ರಾಜ್ಯ ಫಿರ್ಸೆ ಸ್ಥಾಪನಾ ಕರ್ತಾ. ಶಿವಬಾಬಾ ಹೇಳ್ತಾರೆ, ನಾನು ಪುನಃ ಅಂತ ಒಂದು ಪ್ರಪಂಚವನ್ನು ಸ್ಥಾಪನೆ ಮಾಡ್ತೀನಿ. ತುಮ್ 84 ಜನ್ಮ ಭೋಗ್ ಅಬ್ ಪತಿತ್ ಬನ್ ಗಯೇ ಹೋ. ನೀವೇ 84 ಜನ್ಮಗಳನ್ನು ಅನುಭವಿಸಿ ಈಗ ಪತಿತರಾಗ್ಬಿಟ್ಟಿದ್ದೀರಿ. ಪತಿತ್ ಬನಾಯ ಹೈ ರಾವಣ. ಪತಿತರನ್ನಾಗಿ ಮಾಡಿದ್ಯಾರೋ ರಾವಣಾಸುರ. ಫಿರ್ ಪಾವನ್ ಕೌನ್ ಬನಾತೆ ಹೈ,
ಈ ಭಾರತ ದೇಶವನ್ನು ಪಾವನ ಮಾಡಿದ್ಯಾರೋ, ಮಾಡ್ತಾರೆ ಯಾರೋ? ಭಗವಾನ್ ಜಿಸ್ಕೋ ಪತಿತ್ ಪಾವನ್ ಕೇತೆ ಹೇ, ಅಂದ್ರೆ ಭಗವಂತನೇ ಈ ಪ್ರಪಂಚವನ್ನ ಪಾವನ ದೇಶವನ್ನಾಗಿ ಮಾಡ್ತಾರೆ. ತುಮ್ ಕೇಸೆ ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಬಂತೆ ಹೋ. ಯಾವ ಥರ ನೀವು ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಆಗ್ತೀರಾ? ಯ ಸಾರಿ ಹಿಸ್ಟ್ರಿ ಜಾಗರ್ವಿ ರಿಪೀಟ್ ಹೋಂಗಿ. ಇದೆಲ್ಲ ಪ್ರಪಂಚವೆಂಬ ನಾಟಕ, ಇತಿಹಾಸ ಪುನರಾವೃತ್ತಿ ಆಗುತ್ತೆ. ಯಾ ವಿನಾಶ ಹಿ ಇಸ್ಕೇಲಿ, ಇದಕ್ಕೋಸ್ಕರನೇ ವಿನಾಶ ಮಾಡಿದ್ದಾರೆ. ಕೇತೆ ಹೇ ಬ್ರಹ್ಮ ಕಿ ಆಯು ಶಾಸ್ತ್ರ ಮೇ 100 ವರ್ಷ, ಹೇಳ್ತಾರೆ ಬ್ರಹ್ಮನ ಆಯಸ್ಸು ಶಾಸ್ತ್ರಗಳಲ್ಲಿ 100 ವರ್ಷ ಅಂತ ಬರೆದಿದ್ದಾರೆ. ಯಾ ಜೋ ಬ್ರಹ್ಮ ಹೇ ಜಿಸ್ನೆ ಬಾಬಾ ಬೈಟ್ ವರ್ಸಾದ್ ದಿಲಾತೆ, ಇವರು ಬ್ರಹ್ಮ ಬಾಬಾ ಇದ್ದಾರೆ, ಇವರಲ್ಲಿ ತಂದೆ ಕೂತ್ಕೊಂಡು ಆಸ್ತಿಯನ್ನು ಕೊಡಿಸ್ತಾ ಇದ್ದಾರೆ. ಇನ್ಕ ಶರೀರ್ छूट जाएंगे, ಇವ್ರ ಶರೀರನೋ ಹೋಗುತ್ತೆ. ಆತ್ಮ ಉनको ಬೈಟ, ಆತ್ಮ ಉनका ಬಾಪ್ ಜೋ ಹೇ ವ ಸಮझाते, ಆತ್ಮಗಳಲ್ಲಿ ಕೂತ್ಕೊಂಡು, ಆತ್ಮಗಳೇನಿದ್ದಾರೆ ಆತ್ಮಗಳಿಗೆ ಕೂತ್ಕೊಂಡು ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಮನುಷ್ಯಕೋ ಪಾವನ್ ಬನಾನ ಸಕೆ, ಜನರಿಗೆ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ದೇವತಾಯೇ ಕಭಿ ವಿಕಾರ ಮೇ ನಹಿ ಪೈದಾ ಹೋತೆ ಹೈ, ವಿಕಾರಗಳಲ್ಲಿ ದೇವತೆಗಳು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಪುನರ್ಜನ್ಮ ತೋ ಸಬ್ ಲೇತೆ ಆಯೆ ಹೈ ನಾ, ಪುನರ್ಜನ್ಮನಂತೂ ಎಲ್ಲರೂ ತಗೊಂತಾರಲ್ವಾ. ಬಾಬಾ ಕಿತ್ನಾ ಅಚ್ಚಿ ತರ ಸೆ ಸಮझाते हैं, ಕಹಾ ತಕ್ದೀರ್ ಜಗ್ ಜಾಯೆ, ಚೆನ್ನಾಗಿ ಕೂತ್ಕೊಂಡು ಬಾಬಾ ತಿಳಿಸ್ಕೊಳ್ತಾರೆ. ಯಾರಿಗಾದ್ರೂ ಅದೃಷ್ಟ ಚೆನ್ನಾಗಾಗ್ಲಿ. ಅಬ್ಬ ಬಾಬಾ ಆತೆ ಹಿ ಹೇ ಮನುಷ್ಯ ಮಾತ್ರಕ್ಕೆ ತಕ್ದೀರ್ ಜಗಾನೆ. ಈಗ ತಂದೆ ಬಂದಿರೋದೇನೆ ಮನುಷ್ಯರ ಅದೃಷ್ಟವನ್ನೇನು ಮಾಡಲಿಕ್ಕೆ, ಜಾಗೃತಿ ಮಾಡಲಿಕ್ಕೆ. सब ಪತಿತ ದುಃಖಿ ಹೇನ, ತ್ರಾಹಿ ತ್ರಾಹಿ ಕರ್ ವಿನಾಶ ಹೋ ಜಾಯಂಗೆ. ಎಲ್ಲರೂ ಪತಿತರಾಗ್ಬಿಟ್ಟಿದ್ದಾರೆ, ದುಃಖಿತರಾಗೋಗ್ಬಿಟ್ಟಿದ್ದಾರೆ. ತ್ರಾಹಿ ತ್ರಾಹಿ ಅಂತ ಎಲ್ಲರೂ ವಿನಾಶವನ್ನು ಹೊಂತಾರೆ. इसलिए ಬಾಬಾ कहते ತ್ರಾಹಿ ತ್ರಾಹಿ करने से पहले ಮುಜೆ ಬೇಹದ್ ಕಾ ಬಾಬಾ ಸೆ ವರ್ಷ ಲೇ ಲೋ. ಪ್ರಪಂಚ ಅಯ್ಯಯ್ಯೋ ಅಂತ ತ್ರಾಹಿ ತ್ರಾಹಿ ಆಗೋಗುತ್ತೆ ಕೊನೆ ಟೈಮ್ನಲ್ಲಿ. ಆ ಥರ ಆಗಕ್ಕೆ ಮುಂಚೆನೇ ನೀವು ನನ್ನ ಹತ್ರ ಆಸ್ತಿ ತೊಗೊಂಡ್ಬಿಡಿ. ಜೋ ಕುಚ್ ದುನಿಯಾ ಮೇ ದೇಖ್ತೆ ಹೋ ಯೆ ಸಬ್ ಖತಮ್ ಹೋ ಜಾನ. ಪ್ರಪಂಚದಲ್ಲಿ ಏನೆಲ್ಲ ನೀವು ನೋಡ್ತಾ ಇದ್ದೀರಿ ಇದೆಲ್ಲವೂ ಏನಾಗೋದಿದೆ, ಸಮಾಪ್ತಿ ಆಗೋದಿದೆ. ಫಾಲ್ ಆಫ್ ಭಾರತ್, ರೈಸ್ ಆಫ್ ಭಾರತ್ ಇನ್ಕಾ ಖೇಲ್ ಹೇ. ಭಾರತ ದೇಶದ ಒಂದು ಪತನ ಮತ್ತು ಭಾರತ ದೇಶದ ಉತ್ಥಾನ, ಇದೆಲ್ಲ ಆಟ ನಡೀತಾ ಇದೆ. ರೈಸ್ ಆಫ್ ವರ್ಲ್ಡ್ ಅಂದರೆ ಭಾರತ ದೇಶ ಉಚ್ಚಾಯ ಸ್ಥಿತಿ ನೋಡಿ. ಸ್ವರ್ಗ ಮೇ ಕೌನ್ ರಾಜ್ಯ ಕರ್ತೆ ಬಾಬ್ ಬೈಟ್ ಸಮझाते, ಸ್ವರ್ಗದಲ್ಲಿ ಯಾರ್ಯಾರು ರಾಜ್ಯ ಆಳ್ತಾರೆ ಅನ್ನೋದನ್ನು ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ರೈಸ್ ಆಫ್ ಭಾರತ್ ದೇವತಾಂಕ ರಾಜ್ಯ, ಫಾಲ್ ಆಫ್ ಭಾರತ್ ರಾವಣ ರಾಜ್ಯ. ಭಾರತ ದೇಶ ಉಚ್ಚಾಯ ಸ್ಥಿತಿ ದೇವತೆಗಳದ್ದು ರಾಜ್ಯ ಇದ್ದಿದ್ದು. ಈ ಒಂದು ಫಾಲ್ ಆಫ್ ಭಾರತದಲ್ಲಿ ರಾವಣಂದು ರಾಜ್ಯ. ಅಭಿ ನೈ ದುನಿಯಾ ಬನ್ ರಹಿ ಹೇ. ಶಿವಬಾಬಾ ಹೇಳ್ತಾರೆ ಈಗ ಹೊಸ ಪ್ರಪಂಚ ತಯಾರಾಗ್ತಾ ಇದೆ. ಬಾಬಾ ಸೇ ಪಡ್ ರಹೆ ಹೋ ನೈ ದುನಿಯಾ ಕಾ ವರ್ಷ ಲೇನೆ. ತಂದೆಯಿಂದ ನೀವು ಓದ್ತಾ ಇದ್ದೀರಿ ಹೊಸ ಪ್ರಪಂಚದ ಆಸ್ತಿನ ತಗೊಳ್ಳೋಕ್ಕೆ. ಜಿತನ ಸಹಜ, ಇದೆಷ್ಟೊಂದು ಈಸಿ ವಿಚಾರ ಇದೆ ಅಂತಾರೆ. ಯಹ ಮನುಷ್ಯ ಸೇ ದೇವತಾ ಬನ್ನೇಕಿ ಪಡಾಯಿ. ಇದಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋವಂಥ ವಿದ್ಯೆ. अच्छी रीति समझना है कौन जो धर्म कब आते हैं, द्वापर के बाद और धर्म आते हैं. ಯಾವ್ಯಾವ ಧರ್ಮಗಳು ಯಾವಾಗ ಬರುತ್ತೆ, ದ್ವಾಪರ ಯುಗದ ನಂತರ ಬೇರೆ ಬೇರೆ ಧರ್ಮದವರು ಬರ್ತಾರೆ. ಪಹಲೆ ಸುಖ ಭೋಗ್ತೆ ಫಿರ್ ದುಃಖ. ಮೊಟ್ಟ ಮೊದಲು ಸುಖ ಅನುಭವಿಸ್ತಾರೆ, ಆ ನಂತರ ದುಃಖ. ಸಾರಿ ಚಕ್ರ ಬುದ್ಧಿ ಮೇ ಬಿಠಾನ ಹೋಗ್ತಾರೆ. ಇದೆಲ್ಲ ಸೃಷ್ಟಿ ಚಕ್ರನೇ ಬುದ್ಧಿನಲ್ಲಿ ಕೂಡಿಸ್ಕೊಳ್ಳಿ. ಜಿಸ್ಸೆ ತುಮ್ ಚಕ್ರವರ್ತಿ ಮಹಾರಾಜ ಮಹಾರಾಣಿ ಬಂತೆ ಹೋ. ಇದರಿಂದನೇ ನೀವು ಚಕ್ರವರ್ತಿ ಮಹಾರಾಜ ಮಹಾರಾಣಿಗಳು ಆಗ್ತೀರಾ. ಹಂಗಾಮ ಹೋತಾ ಇತನಾ हो जाएगा, विलायत से भी आ नहीं सकेंगे. इसलिए बाबा समझाते हैं भारत भूमि सबसे उत्तम है. ನೋಡಿ, ವಿನಾಶ ಸಮಯ ಬರುತ್ತೆ. ವಿನಾಶ ಸಮಯ ಈ ಥರ ಗಲಾಟೆಗಳಾಗ್ಬಿಡ್ತವೆ. ಫಾರಿನ್ನಿಂದ ನೀವು ಇಂಡಿಯಾಗೆ ಬರೋಕ್ಕೆ ಆಗೋದಿಲ್ಲ. ಅದರಿಂದ ಭಾರತ ದೇಶ ಉತ್ತಮ ದೇಶ ಅಂತ ಹೇಳ್ತಾ ಇರ್ತಾರೆ. ಇವಾಗ ಆಯ್ತಲ್ಲ, ಕೊರೋನಾ ಬಂದ ಮೇಲೆಲ್ಲ ಬಂದ್ ಮಾಡಿಬಿಟ್ರಲ್ಲ ಏರೋಪ್ಲೇನ್ಗಳೆಲ್ಲ. ಭಾರತ ಭೂಮಿ ಸರ್ವೋತ್ತಮ ಭೂಮಿ. ಜಬರ್ದಸ್ತ್ ಲಡಾಯಿ ಲಗೇಗಿ ಫಿರ್ ವಹಾ ರಹ ಜಾಯಂಗೆ. ಭಾಳ ಭಯಂಕರವಾದಂಥ ಯುದ್ಧಗಳಾದಾಗ ಅಲ್ಲಿನವ್ರು ಅಲ್ಲೇ ಉಳ್ಕೊಂಡು ಬಿಡ್ತಾರೆ. 50-60 ವರ್ಷ ಲಾಕ್ ದೇಂಗೆ ತೋ ಬಿ ಮುಷ್ಕಿಲ್ ಆ ಸಕೆ. 50-60 ಲಕ್ಷ ಕಟ್ಟಿದ್ರೂ ಕೂಡ ಕಷ್ಟದಿಂದ ಬರೋಕ್ಕಾಗತ್ತೆ ಅಂತ. ಅಂದರೆ ಅಷ್ಟು ದುಡ್ಡು ಕೊಟ್ಟರು ಕೂಡ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ. ದುಡ್ಡಿರ್ಬೋದು, ನೆಮ್ಮದಿ ಇರಲ್ಲ ಅಂತ. ಭಾರತ ಭೂಮಿ ಸಬ್ಸೆ ಉತ್ತಮ ಹೇ ಜಹಾ ಬಾಪ್ ಆಕರ್ ಅವತಾರ ಲೇತೆ. ಭಾರತ ದೇಶ ಸರ್ವೋತ್ತಮವಾಗಿರ್ತಕ್ಕಂಥ ದೇಶ ಆಗಿದೆ. ಇಲ್ಲೇನೆ ತಂದೆ ಬಂದು ಅವತಾರ ತಗೊಂತಾರೆ. ಶಿವ ಜಯಂತಿ ಮನಾಯಿ ಜಾತಿ.
ಶಿವರಾತ್ರಿನೂ ಕೂಡ ಇಲ್ಲೇ ಮಾಡ್ತಾರೆ. ಸಿರ್ಫ್ ಕೃಷ್ಣ ಕಾ ನಾಮ್ ಡಾಲ್ನೆ ಸೆ ಸಾರಿ ಮಹಿಮಾ ಖತಮ್ ಹೋ ಗೈ. ಕೃಷ್ಣನ ಹೆಸರು ಬರೆದ್ಬಿಟ್ಟಿದ್ದಾರೆ, ಅದರಿಂದ ಮಹಿಮೆ ಕಮ್ಮಿ ಆಗೋಯ್ತು. ಸರ್ವ ಮನುಷ್ಯ ಮಾತ್ರ ಕಾ ಲಿಬರೇಟರ್ ಯಹಾ ಹಿ ಆಕರ್ ಅವತಾರ ಲೇತೆ. ಎಲ್ಲರಿಗೂ ಸದ್ಗತಿ ಕೊಡೋ ಅಂಥವ್ರು ಶಿವ ಬಾಬಾ ಬಂದು ಇಲ್ಲಿ ಅವತಾರ ತಗೊಂಡಿದ್ದಾರೆ. ಶಿವ ಜಯಂತಿ ಬಿ ಯಹಾ ಮನಾತೆ ಹೇ. ಶಿವರಾತ್ರಿನೂ ಇಲ್ಲೇ ಮಾಡ್ತಾರೆ. ಗಾಡ್ ಫಾದರ್ ಬಿ ಹೇ ಆಕರ್ ಲಿಬರೇಟ್ ಕರ್ತೆ. ಭಗವಂತನೇ ಬಂದು ಏನು ಮಾಡ್ತಾರೆ, ಲಿಬರೇಟ್ ಮಾಡ್ತಾರೆ. तो ऐसा बाबा को ही ನಮನ್ ಕರ್ನಾ ಚಹಿಯೆ, ಜಿನ್ಕಿ ಜಯಂತಿ ಮನಾನಾ ಚಹಿಯೆ. ಈ ರೀತಿ ತಂದೆಗೆ ನಮನ ಮಾಡಬೇಕಾಗಿದೆ, ಅವ್ರದ್ದೇ ಜಯಂತಿನ ಮಾಡಬೇಕಾಗಿದೆ. ಬಾಪ್ ಯಹ ಭಾರತ್ ಮೇ ಆಕರ್ ಸಬ್ಕೋ ಪಾವನ್ ಬನ. ಆ ಒಂದು ತಂದೆ ಭಾರತ ದೇಶದಲ್ಲಿ ಬಂದು ಎಲ್ಲರಿಗೂ ಪಾವನರನ್ನಾಗೆ ಮಾಡ್ತಾರೆ. तो सबसे बड़ा तीर्थ ठहराना, ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯಕ್ಷೇತ್ರ ಆಗಿದೆ ಅಲ್ವಾ. ಸಬ್ಕೋ ದುರ್ಗತಿ ಸೆ ಚುಡಾಯಿ ಸದ್ಗತಿ ದೇತೆ ಹೇ. ಎಲ್ಲರನ್ನೂ ದುರ್ಗತಿಯಿಂದ ಬಿಡಿಸ್ಬಿಟ್ಟು ಸದ್ಗತಿನಲ್ಲಿ ತಂದೆ ಕರ್ಕೊಂಡು ಹೋಗ್ತಾರೆ. ಡ್ರಾಮಾ ಬನಾವಾ ಹೇ ಅಭಿ ತುಮ್ ಆತ್ಮಯೇ ಜಾನ್ತೆ ಹೋ. ಇದು ಕೂಡ ನಾಟಕ ಮಾಡಲ್ಪಟ್ಟಿದೆ, ನೀವು ಆತ್ಮಗಳು ತಿಳ್ಕೊಂಡಿದ್ದೀರಿ ಇದನ್ನು. ಹಮಾರಾ ಬಾಬಾ ಹಮ್ಕೋ ಇಸ್ ಶರೀರ ದ್ವಾರ ಯ ರಾಜ್ಯ ಸಮಜಾ ರಹೇ ಹೇ. ನಮ್ಮ ತಂದೆ ಬಂದು ಈ ಶರೀರದ ಮುಖಾಂತರ ಈ ರಹಸ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಹಮ್ ಆತ್ಮ ಈ ಶರೀರ ದ್ವಾರ ಸುನ್ತಿ ಹೇ. ನಾವು ಆತ್ಮಗಳು ಈ ಶರೀರದ ಮುಖಾಂತರ ಏನು ಮಾಡ್ತಾ ಇದ್ದೀವಿ, ಈ ವಿಚಾರಗಳನ್ನು ಕೇಳ್ತಾ ಇದ್ದೇವೆ. ಆತ್ಮ ಅಭಿಮಾನಿ ಬನ್ನ, ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. अपने को ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ ತೋ ಕಟ್ ನಿಕಲ್ತಿ ಜಾಯಂಗೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ತಾ ಇದ್ರೆ ತುಕ್ಕ ಏನಾಗ್ಬಿಡುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. तो प्योर बन जाएंगे, बाबा के पास आ जाएंगे. पवित्र ಆತ್ಮಗಳಾಗಿ ತಂದೆ ಬಳಿಗೆ ಹೊರಟೋಗ್ತೀರಾ. ಜಿತನಾ ಯಾದ್ ಕರೆಂಗೆ ಉತನಾ ಪವಿತ್ರ ಬನೆಂಗೆ. ಎಷ್ಟು ನೀವು ನೆನಪು ಮಾಡ್ತೀರೋ ಅಷ್ಟು ಆತ್ಮ ಏನಾಗ್ತಾ ಹೋಗುತ್ತೆ, ಪವಿತ್ರ ಆಗ್ತಾ ಹೋಗುತ್ತೆ. ಅವರೋं को भी आप समान बनाएंगे तो बहुतों के ಆಶೀರ್ವಾದ मिलेगा. ನೀವು ಅನ್ಯರನ್ನೂ ನಿಮ್ಮ ಸಮಾನ ಮಾಡಿಕೊಂಡಾಗ ಅನೇಕರದು ನಿಮಗೆ ಆಶೀರ್ವಾದ ಸಿಗುತ್ತೆ. ऊंच पद पालेंगे इसलिए गाया जाता है सेकंड में जीवन मुक्ति. ಉನ್ನತವಾದಂಥ ಪದವಿಯನ್ನು ಪಡ್ಕೋಬೇಕಾಗತ್ತೆ, ಅದರಿಂದ ಗಾಯನ ಇದೆ ಸೆಕೆಂಡ್ನಲ್ಲೇ ಜೀವನ್ ಮುಕ್ತಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಸಾರಾಂಶ, ಶ್ರೀಮತ್ ಪರ್ ಪವಿತ್ರ ಬನ್ ಹರ್ ಕದಂ ಬಾಬಾ ಕಿ ಮತ್ ಪರ್ ಚಲ್ ವಿಶ್ವ ಕಾ ಬಾದಶಾಹಿ ಲೇನಾ ಹೇ. ಶ್ರೀಮತದಂತೆ ಪವಿತ್ರ ಆತ್ಮಗಳಾಗಿ ಪ್ರತಿ ಹೆಜ್ಜೆನಲ್ಲಿ ತಂದೆಯ ಶ್ರೀಮತದ ಮೇಲೆ ನಡೆದು ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಿ. ಬಾಬಾಕ್ಕೆ ಸಮಾನ್ ದುಃಖ ಹರ್ತ ಸುಖ ಕರ್ತ ಬನನಾ ಹೇ. ತಂದೆಯ ಸಮಾನ ದುಃಖನ ದೂರ ಮಾಡೋರಾಗಬೇಕು, ಸುಖದ ಕರ್ತರು ಆಗಬೇಕು. ಮನುಷ್ಯ ಸೇ ದೇವತಾ ಬನ್ನೇಕಿ ಯ ಪಡಾಯಿ ಸದಾ ಪಡ್ತೆ ರಹನಾ ಹೇ. ಮಾನವರಿಂದ ದೇವತೆಗಳನ್ನಾಗಿ ಮಾಡುವಂಥ ಈ ವಿದ್ಯೆಯನ್ನು ಯಾವಾಗಲೂ ಓದ್ತಾ ಇರಿ. सबको आप समान बनाने की सेवा करके ಆಶೀರ್ವಾದ ಪ್ರಾಪ್ತ करनी है. ಎಲ್ಲರನ್ನೂ ಕೂಡ ತಮ್ಮ ಸಮಾನ ಮಾಡ್ಕೊಳ್ತಕ್ಕಂಥ ಸೇವೆ ಮಾಡಿ ಎಲ್ಲರಿಂದ ಆಶೀರ್ವಾದವನ್ನು ಏನು ಮಾಡಬೇಕೋ ತಗೋಬೇಕು. ವರದಾನ, अधिकारी पन की स्थिति द्वारा बाबा को अपना साथी बनाने वाले सदा विजयी भव. ಅಧಿಕಾರಿತನದ ಸ್ಥಿತಿಯಿಂದ ತಂದೆಯನ್ನು ತಮ್ಮ ಸಾಥಿ ಮಾಡ್ಕೊಳ್ಳೋವಂಥವ್ರು ಸದಾ ವಿಜಯಿಗಳು ಆಗಿರಿ. बाबा को साथी बनाने की सहज तरीका है अधिकारीपन की ಸ್ಥಿತಿ. ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡೋಕ್ಕೆ ಸಹಜ ಒಂದು ವಿಧಾನ ಆಗಿದೆ ಅಧಿಕಾರಿತನದ ಸ್ಥಿತಿ. जब अधिकारीपन की स्थिति में स्थित रहते हो तब व्यर्थ संकल्प अशुद्ध संकल्पों का हलचल में व अनेक रसनों में बुद्धि डंगंग नहीं होता है. ಯಾವಾಗ ಅಧಿಕಾರಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಿರೋ ಆವಾಗ ವ್ಯರ್ಥ ಸಂಕಲ್ಪಗಳು ಅಶುದ್ಧ ಸಂಕಲ್ಪಗಳ ಹಲ್ಚಲ್ ಏನಿದೆ ಅನೇಕ ಒಂದು ರಸಗಳಲ್ಲಿ ಬುದ್ಧಿ ಡಗ್ಮಗಾಗಲ್ಲ, ಅಂದರೆ ಏರುಪೇರಾಗಲ್ಲ. बुद्धि की एकाग्रता द्वारा सामना करने की, परखने की, निर्णय करने की शक्ति आ जाती. ಬುದ್ಧಿಯ ಏಕಾಗ್ರತೆಯಿಂದ ಎದುರಿಸೋ ಶಕ್ತಿ, ಗುರುತಿಸುವಂಥ ಶಕ್ತಿ, ನಿರ್ಣಯ ಮಾಡುವಂಥ ಶಕ್ತಿ ಈಸಿಯಾಗಿ ಬಂದ್ಬಿಡುತ್ತೆ. तो सहज ही माया के अनेक प्रकार के वार से विजयी बना देती. ಈಸಿಯಾಗಿ ಮಾಯೆಯ ಅನೇಕ ಪ್ರಕಾರದ ಯುದ್ಧಗಳಿಂದ ನಿಮ್ಮನ್ನು ವಿಜಯಿಗಳನ್ನಾಗಿ ಮಾಡಿಸುತ್ತೆ. ಸ್ಲೋಗನ್, राजयोगी वही है जो सेकंड में सार से विस्तार और विस्तार से सार में जाने का अभ्यासी है. ರಾಜಯೋಗಿಗಳು ಯಾರು ಅಂದರೆ ಸೆಕೆಂಡ್ನಲ್ಲಿ ಸಾರದಿಂದ ವಿಸ್ತಾರ, ವಿಸ್ತಾರದಿಂದ ಸಾರದಲ್ಲಿ
ಹೋಗುವಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಬಾಬಾ ರಾಜಯೋಗಿಗಳು ಅಂತ ತಿಳಿಸ್ತಾ ಇದ್ರು. ಅಚ್ಚಾ, ಓಂ ಶಾಂತಿ. ಈ ಒಂದು ಮುರಳಿನ ತಾವು ಪ್ರತಿನಿತ್ಯ ಕೇಳಬೇಕು ಅಂದರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಒತ್ತಿ. ನಿಮಗೆ ರೆಗ್ಯುಲರ್ ಆಗಿ ಮುರಳಿ ಅನ್ನೋದು ಸಿಗುತ್ತೆ. ಯಾಕೆ ಅಂತಂದರೆ ಸಮಯ ಅಂತಕ್ಕಂಥದ್ದು ಭಾಳ ಟೈಟ್ ಆಗ್ತಾಯಿದೆ, ಬ್ಯುಸಿ ಆಗ್ತಾಯಿದೆ. ಹಾಗಾಗಿ ಶೆಡ್ಯೂಲ್ನಲ್ಲಿ ನಿಮಗೆ ಕೆಲವೊಮ್ಮೆ ಮುರಳಿಗಳನ್ನು ನಾನು ಫಾರ್ವರ್ಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಮುರಳಿ ಸಿಗುತ್ತೆ ನಿಮ್ಮ ಮೊಬೈಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ. ಓಕೆ, ಓಂ ಶಾಂತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ.